ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಪುಂಸಾಂ ಮಹಾಪಾತಕನಾಶನಂ. ಶ್ರೀರಾಮಚಂದ್ರನು ದಶರಥನ ಅರಮನೆಯಲ್ಲಿ ತನ್ನ 4 ಅಂಶಗಳಿಂದ ರಾಮ ಲಕ್ಷ್ಮಣ ಭರತ ಶತ್ರುಘ್ನರಾಗಿ ಅವತಾರವನ್ನು ತಳೆದು ಎಲ್ಲ ಪರಿಜನರನ್ನು ತಂದೆ ತಾಯಿಯರನ್ನು ಸಂತೋಷ ಸಾಗರದಲ್ಲಿ ಮುಳುಗೇಡಿಸುತ್ತಾ ವೇದಾಧ್ಯಯನವನ್ನು ಶಸ್ತ್ರಾಭ್ಯಾಸವನ್ನು ಮಾಡುತ್ತಾ ಕೌಮಾರಾವಸ್ಥೆಯನ್ನು ತಲುಪಿರುವರು. ಭವಾನಿ ಈ ಕಥೆಯನ್ನು ಇಷ್ಟರವರೆಗೆ ಹಾಡಿ ಹೇಳಿದೆ. ಮುಂದಿನ ಕಥೆಯನ್ನು ಶ್ರದ್ಧೆಯಿಂದ ಆಲಿಸು. ಜ್ಞಾನಿಗಳಾದ ವಿಶ್ವಾಮಿತ್ರ ಮಹಾಮುನಿಗಳು ಕಾಡಿನಲ್ಲಿ ಆಶ್ರಮವನ್ನು ಕಟ್ಟಿಕೊಂಡು ವಾಸಿಸುತ್ತಿದ್ದರು. ಅಲ್ಲಿ ಅವರು ಜಪ ತಪ ಯೋಗ ಯಜ್ಞಗಳನ್ನು ಆಚರಿಸುತ್ತಾ ಇದ್ದರು. ಆದರೆ ಅಲ್ಲಿ ಅವರು ಮಾರೀಚ ಮತ್ತು ಸುಬಾಹು ಎಂಬ ರಾಕ್ಷಸರಿಂದ ತುಂಬಾ ಭಯಪಡುತ್ತಿದ್ದರು. ಯಜ್ಞವನ್ನು ಕಂಡ ಕೂಡಲೇ ಆ ರಾಕ್ಷಸರು ಓಡಿ ಬಂದು ಕಾಟ ಕೊಡುತ್ತಿದ್ದುದರಿಂದ ಮುನಿಗಳು ತುಂಬಾ ದುಃಖಿತರಾಗುತ್ತಿದ್ದರು. ಆ ಪಾಪಿ ರಾಕ್ಷಸರು ಹರಿಯಿಂದಲ್ಲದೆ ಬೇರಾರಿಂದಲೂ ಸಾಯತಕ್ಕವರಲ್ಲ ಎಂದು ಗಾದಿತನೆಯ ವಿಶ್ವಾಮಿತ್ರರು ಆಲೋಚಿಸಿ ಭೂಭಾರವನ್ನು ಪರಿಹರಿಸಲು ಶ್ರೀಹರಿಯು ಅಯೋಧ್ಯೆಯಲ್ಲಿ ಶ್ರೀರಾಮನಾಗಿ ಈಗ ಅವತರಿಸಿರುವನು. ಈ ನೆಪದಿಂದ ನಾನು ಹೋಗಿ ಅವನ ಚರಣ ದರ್ಶನ ಮಾಡುವೆನು ಹಾಗೂ ರಾಜನಲ್ಲಿ ವಿನಂತಿಗೈದು ಆ ಇಬ್ಬರು ಸೋದರರನ್ನು ಕರೆತಂದು ಈ ರಾಕ್ಷಸರ ಬಾಧೆಯಿಂದ ಬಿಡುಗಡೆ ಹೊಂದುವೆ. ಜ್ಞಾನ ವೈರಾಗ್ಯ ಸದ್ಗುಣಗಳ ನಿಧಿಯಾದ ಪ್ರಭುವನ್ನು ಕಣ್ಣಾರೆ ಕಾಣುವೆ. ಆಹಾ, ಭಗವಾನ್ ಶ್ರೀರಾಮಚಂದ್ರನ ದರ್ಶನ ಪಡೆಯುವುದು ನನ್ನ ಸೌಭಾಗ್ಯವೇ ಸರಿ. ಈ ಪ್ರಕಾರ ಅನೇಕ ಮನೋರಥಗಳನ್ನು ಮಾಡುತ್ತಾ ವಿಶ್ವಾಮಿತ್ರರಿಗೆ ಅಯೋಧ್ಯೆಗೆ ಬರಲು ತಡವಾಗಲಿಲ್ಲ. ಸರಿಯು ನದಿಯಲ್ಲಿ ಮಿಂದು ರಾಜಸಭೆಗೆ ಆಗಮಿಸಿದರು. ಮುನೀಶ್ವರನ ಆಗಮನವನ್ನು ತಿಳಿದುಕೊಂಡು ದಶರಥ ಮಹಾರಾಜನು ಬ್ರಾಹ್ಮಣರೊಡನೆ ಎದುರುಗೊಂಡು ಸಾಷ್ಟಾಂಗ ನಮಸ್ಕಾರ ಮಾಡಿ ಅವರನ್ನು ಕರೆತಂದು ಉನ್ನತ ಆಸನದಲ್ಲಿ ಕುಳ್ಳಿರಿಸಿದನು. ಅರ್ಘ್ಯ ಪಾದ್ಯಾದಿ ಪೂಜೆಗೈದು ನನಗಿಂತಲೂ ಧನ್ಯರಾದವರು ಎಂದು ಯಾರಿದ್ದಾರೆ, ನನ್ನ ಜನ್ಮವು ಧನ್ಯವಾಯಿತು ಎಂದುಕೊಂಡು ಅತಿಥಿ ಮರ್ಯಾದೆಗನುಸಾರವಾಗಿ ಅವರನ್ನು ಭೋಜನಾದಿಗಳಿಂದ ತೃಪ್ತಿಪಡಿಸಿದನು. ಮುನಿವರನು ಇದರಿಂದ ಹರ್ಷಿತನಾದನು. ಬಳಿಕ ರಾಜನು ತನ್ನ 4 ಕುಮಾರರನ್ನು ಕರೆಸಿದನು. ಅವರು ಮುನಿಯ ಚರಣಗಳಿಗೆ ವಂದನೆ ಮಾಡಿ ಆಶೀರ್ವಾದ ಪಡೆದರು. ಶ್ರೀರಾಮಚಂದ್ರನನ್ನು ಕಂಡ ಮುನಿಯು ಮೈಮರೆತನು. ಚಂದ್ರನನ್ನು ಕಂಡ ಚಕೋರದಂತೆ ಶ್ರೀರಾಮನ ಸೌಂದರ್ಯವನ್ನು ಕಂಡು ಮುನಿಯು ಮುಕ್ತನಾದನು. ಆಗ ರಾಜನು ಮನದಲ್ಲಿ ಹಿರಿಹಿರಿ ಹಿಗ್ಗಿದನು. ಆತ ಹೇಳುತ್ತಾನೆ, ಮುನೀಶ್ವರರೇ, ದಯಗೈದು ನೀವು ಇಲ್ಲಿಗೆ ಬಂದು ನಮ್ಮನ್ನು ಅನುಗ್ರಹಿಸಿರುವಿರಿ. ಇಷ್ಟರವರೆಗೆ ಈ ವಿಧವಾಗಿ ನಿಮ್ಮ ಕೃಪೆ ಆಗಿದ್ದಿಲ್ಲ. ಇಂದು ನಿಮ್ಮ ಆಗಮನದ ಕಾರಣವನ್ನು ದಯವಿಟ್ಟು ತಿಳಿಸಿರಿ. ನಿಮ್ಮ ಆಜ್ಞೆಯನ್ನು ತಡಮಾಡದೆ ನಾನು ಈಡೇರಿಸುತ್ತೇನೆ. ಆಗ ಮುನಿಗಳು ಹೇಳುತ್ತಾರೆ, ರಾಜ, ಅಸುರರ ಸಮೂಹಗಳು ನನಗೆ ತುಂಬಾ ಕಾಡುತ್ತಿವೆ. ಆದ್ದರಿಂದ ನಾನು ನಿನ್ನ ಸಹಾಯವನ್ನು ಕೋರಿ ಬಂದಿದ್ದೇನೆ. ತಮ್ಮನ ಸಹಿತ ಶ್ರೀ ರಘುನಾಥನನ್ನು ನನ್ನೊಡನೆ ಕಳಿಸಿಕೊಡು. ಇವರ ಸಹಾಯದಿಂದ ರಾಕ್ಷಸರನ್ನು ನಿರ್ಮೂಲನಗೈದು ನಾನು ಸುರಕ್ಷಿತನಾಗುವೆನು. ಇದೇ ನಾನು ಬಂದಿರುವ ಕಾರಣವು. ರಾಜನೇ, ಅಜ್ಞಾನವನ್ನು ಮೋಹವನ್ನು ತೊರೆದು ಸಂತೋಷವಾದ ಮನಸ್ಸಿನಿಂದ ಇವರನ್ನು ನನಗೆ ಒಪ್ಪಿಸು. ಇದರಿಂದ ಧರ್ಮವು ಪುಣ್ಯವು ಸತ್ಕೀರ್ತಿಯು ನಿನಗೆ ದೊರೆಯುವುದು. ಅವರಿಗೂ ಪರಮ ಶ್ರೇಯೋ ಲಾಭವೂ ಆಗುವುದು. ಮುನೀಶ್ವರರ ಮಾತು ರಾಜನಿಗೆ ಅಪ್ರಿಯವಾಗಿ ಅನಿಸಿತು. ಅವನ ಹೃದಯ ನಡುಗಿತು, ಮುಖವು ಬಾಡಿತು. ಅವನು ದುಃಖಾವೇಶದಿಂದ ಎಂತೆಂದನು, ಮುನಿವರಿಯರೇ, ಈ 4 ಕುಮಾರರನ್ನು ನಾನು ವೃದ್ಧಾಪ್ಯದಲ್ಲಿ ಪಡೆದಿರುವೆನು. ನೀವು ಇವರನ್ನು ಕೇಳುವುದು ಸಮುಚಿತವಲ್ಲ. ಮುನಿಯೇ, ನಾವು ಭೂಮಿಯನ್ನು ಗೋ ಧನ ಬೊಕ್ಕಸ ಭಂಡಾರ ಭೂಮಿಯನ್ನು ಅಥವಾ ಗೋವು ಧನ ಬೊಕ್ಕಸ ಭಂಡಾರ ಬೇಕಾದರೆ ಕೇಳಿ, ಹರ್ಷದಿಂದ ನನ್ನ ಸರ್ವಸ್ವವನ್ನು ಕೊಟ್ಟೇನು. ದೇಹ ಪ್ರಾಣಗಳಿಗಿಂತ ಹೆಚ್ಚು ಪ್ರಿಯವಾದುದೇನಾದರೂ ಇದ್ದರೆ ಅದನ್ನು ಕೊಟ್ಟು ಬಿಟ್ಟೇನು. ಎಲ್ಲ ಮಕ್ಕಳು ನನಗೆ ಪ್ರಾಣಪ್ರಿಯರು. ಸ್ವಾಮಿ, ಅವರಲ್ಲಿಯೂ ಶ್ರೀರಾಮನು ಅತಿ ಪ್ರಿಯನಾದ್ದರಿಂದ ಅವನನ್ನು ಯಾವ ರೀತಿಯಿಂದಲೂ ಕೊಡಲಾರೆ. ಅತ್ಯಂತ ಭಯಂಕರರಾದ ಕ್ರೂರ ರಾಕ್ಷಸರಲ್ಲಿ, ಕಿಶೋರ ವಯಸ್ಸಿನ ಪರಮ ಕೋಮಲರಾದ ಸುಂದರ ನನ್ನ ಪುತ್ರರಲ್ಲಿ ಪ್ರೇಮರಸ ಭರಿತವಾದ ರಾಜನ ಮಾತನ್ನು ಕೇಳಿ ಜ್ಞಾನಿ ಮುನಿ ವಿಶ್ವಾಮಿತ್ರರು ಹೃದಯದಲ್ಲಿ ಹರ್ಷಿತರಾದರು. ಬಳಿಕ ಗುರುಗಳಾದ ವಸಿಷ್ಠರು ಅರಸನಿಗೆ ಅನೇಕ ರೀತಿಯಿಂದ ವಿವೇಕವನ್ನು ಹೇಳಿದರು.
ಅದರಿಂದ ರಾಜನ ಭಯ ಸಂದೇಹಗಳು ದೂರವಾದವು. ರಾಜನು ತುಂಬಾ ಆದರದಿಂದ ಇಬ್ಬರನ್ನು ಅಂದರೆ ರಾಮಲಕ್ಷ್ಮಣರಿಬ್ಬರನ್ನು ಅಲ್ಲಿಗೆ ಕರೆಸಿದನು. ಅವರನ್ನು ಎದೆಗಪ್ಪಿಕೊಂಡು ಅವರಿಗೆ ಅನೇಕ ವಿಧದಿಂದ ಉಪದೇಶಗಳನ್ನು ನೀಡಿದನು. ಮತ್ತೆ ಋಷಿಯ ಬಳಿ ಹೇಳಿದನು, ಮುನಿವರ, ಈ ಇಬ್ಬರು ಕುಮಾರರು ನನ್ನ ಪ್ರಾಣಗಳು. ಈಗ ನೀನೇ ಅವರಿಗೆ ತಂದೆಯೂ ಗುರುವೂ ಆಗಿದ್ದೀರಿ. ಈ ರೀತಿಯಾಗಿ ಹೇಳಿ ದಶರಥ ಮಹಾರಾಜನು ಆ ಇಬ್ಬರು ಕುಮಾರರನ್ನು ಕೂಡ ಆ ವಿಶ್ವಾಮಿತ್ರರ ಜೊತೆಯಲ್ಲಿ ಕಳಿಸಿದನು. ಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ. श्रीरामचन्द्र कृपाल भज मन हरण भव भय दारुणं. श्रीरामचन्द्र कृपाल भज मन हरण भव भय दारुणं. श्रीराम 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 श्रीराम.